ಫ್ರೆಂಡ್ಸ್, ವೆಲ್ಕಮ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಇವತ್ತು ನ್ಯೂ ಇಯರ್ದು ವ್ಲಾಗ್ನ ಮಾಡ್ತಾಯಿದ್ದೀನಿ. ನಾನಿವತ್ತು ತಿಂಡಿಗೆ ಬಿಸಿಬೇಳೆಬಾತ್ ಮಾಡಿದ್ದೆ. ಸೊ ಎಲ್ಲರೂ ಬಿಸಿಬೇಳೆಬಾತೆಲ್ಲ ತಿಂದಾಯಿತು. ಸ್ವೀಟು ಅಂತ ಹೇಳ್ಬಿಟ್ಟು ಹಾಲು ಖೀರ್ ಕೂಡ ಮಾಡಿದ್ದೆ. ಹಾಗೆ ಮಧ್ಯಾಹ್ನಕ್ಕೆ ಮೂಲಂಗಿ ಸಾಂಬಾರು ಮಾಡಿಬಿಡೋಣ ಅಂತ ಹೇಳಿ ಮಾಡಿದೆ. ಯಾಕೆಂದರೆ ನಾವು ಹೊರಗಡೆ ಹೋಗೋದಿತ್ತು. ಬೆಳಿಗ್ಗೆನೇ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ರೆ ಆರಾಮಾಗಿ ಹೊರಗಡೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಮೂಲಂಗಿ ಸಾಂಬಾರು ಮಾಡಿ ರೈಸ್ ಎಲ್ಲ ಮಾಡಿಟ್ಟೆ. ಹಾಗೆ ಎಲ್ಲ ರೆಡಿಯಾಗಿ ಹೊರಗಡೆ ಕೂಡ ಹೊರಟ್ವಿ. ಸೊ ನಾವಿವತ್ತು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತಂದರೆ ಮೇಲ್ಕೋಟೆಗೆ ಹೋಗ್ತಾಯಿದ್ದೀವಿ. ಮೇಲ್ಕೋಟೆಯಲ್ಲಿ ಮೊದಲಿಗೆ ನಾವು ಯೋಗ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋದ್ವಿ. ಅಲ್ಲಿ ತುಂಬಾ ರಶ್ ಇತ್ತು. ಇವತ್ತು ಬೆಟ್ಟ ಎಲ್ಲ ಹತ್ತೋಷ್ಟೊತ್ತಿಗೆ ಸಾಕಾಗೋಯಿತು. ಅಂದರೆ ಕಾರ್ನ ಒಳಗಡೆನೇ ಬಿಡಲಿಲ್ಲ, ಪಾರ್ಕಿಂಗಲ್ಲಿ ಈಚೆ ಕಡೆನೇ ನಿಲ್ಲಿಸ್ಬಿಟ್ಟಿದ್ರು. ಅಲ್ಲಿಂದನೂ ನಡ್ಕೊಂಡು ಬಂದು ಕೆಳಗಡೆಯಿಂದನೂ ಬೆಟ್ಟ ಹತ್ತಿದ್ವಿ. ಅಂದರೆ ಕಾರ್ ಬಿಟ್ಟಿದ್ರೆ ಮಧ್ಯ ಅರ್ಧ ಬೆಟ್ಟಕ್ಕೆ ರೋಡ್ ಮಾಡಿದರು, ಅಲ್ಲಿ ತನಕನೂ ಕಾರ್ ಬರ್ತಿತ್ತು, ಆರಾಮಾಗಿ ಬರ್ಬೋದಿತ್ತು. ಕೆಳಗಡೆ ಫುಲ್ ಪಾರ್ಕಿಂಗಿಂದನೂ ನಡ್ಕೊಂಡು ಬಂದ್ವಿ. ಬೆಟ್ಟ ಎಲ್ಲ ಹತ್ಕೊಂಡು ಬಂದರೆ ತುಂಬಾ ರಶ್ ಇತ್ತು. ಹೊಸ ವರ್ಷ ಆಗಿರೋದ್ರಿಂದ ಎಷ್ಟು ರಶ್ ಇತ್ತು ಅಂದರೆ ಒಂದು 1000 ಜನದಷ್ಟೇ ಇದ್ದರು ಅಂತನ್ನಪ್ಪ. ಮಧ್ಯಾಹ್ನ 1:30 ಆಗಿತ್ತು ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡಿದಾಗ. ನಾವು ದರ್ಶನ ಮುಗಿಸ್ಕೊಂಡು ಬಂದಿದ್ದು 4 ಗಂಟೆನೇ ಆಗೋಯಿತು. ಕೆಳಗಡೆ ಬಂದಾದಮೇಲೆ ಕಲ್ಯಾಣಿ ಹತ್ರ ಬಂದ್ವಿ. ಅಲ್ಲೇ ಎದುರುಗಡೆನೇ ಇದೆಯಲ್ಲ, ಬೆಟ್ಟ ಇಳಿದ ತಕ್ಷಣ ಕಲ್ಯಾಣಿ ಸಿಗುತ್ತೆ. ಕಲ್ಯಾಣಿ ಹತ್ರ ಬಂದು ಕಲ್ಯಾಣಿ ಹತ್ರ ಎಲ್ಲ ಒಂದು 10 ನಿಮಿಷ ಕೂತ್ಕೊಂಡು ಅದನ್ನೆಲ್ಲ ಸುತ್ತ ನೋಡಿಕೊಂಡು, ಅದರೊಳಗಡೆ ಎಲ್ಲ ತುಂಬ ಮೀನುಗಳಿದ್ದಾವೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹತ್ರದಲ್ಲಿ ಹೋದರೆ ಅಂತಂದರೆ. ಅದನ್ನೆಲ್ಲ ನೋಡಿಕೊಂಡು ಒಂದು 10 ನಿಮಿಷ ಕೂತಿದ್ವಿ. ಅಲ್ಲಿಂದ ನಾವು ಮತ್ತೆ ಹೊರಟ್ವಿ. ಅಂದರೆ ಕಾರ್ನ ಒಳಗಡೆ ಮೇಲ್ಕೋಟೆ ಒಳಗಡೆನೇ ಬಿಟ್ಟಿರಲಿಲ್ಲ ಅವರು, ಎಂಟ್ರೆನ್ಸಲ್ಲೇ ಹಾಕ್ಸಿದ್ರು. ಆಮೇಲೆ ಸಂಜೆ 4 ಗಂಟೆ 4:15 ಆಗ್ಬಿಡ್ತಲ್ವ ನಾವು ಕೆಳಗಡೆ ಬರುವಷ್ಟೊತ್ತಿಗೆ. ಅಷ್ಟೊತ್ತಿಗೆ ಜನ ಎಲ್ಲ ಕಡಿಮೆ ಆಗಿ ಬ್ಯಾರಿಗೇಟ್ ಎಲ್ಲ ತೆಗೆದ್ಬಿಟ್ಟು ಪೊಲೀಸವ್ರು ಯಾರೂ ಇರಲಿಲ್ಲ. ಆಮೇಲೆ ಕಾರ್ ಹತ್ರ ಹೋಗ್ಬಿಟ್ಟು ಕಾರ್ ಎತ್ಕೊಂಡೇ ಹೋದ್ವಿ. ಫಸ್ಟು ನಾವು ಮತ್ತೆ ಚಲುವರಾಯ ಸ್ವಾಮಿ ದೇವಸ್ಥಾನದ ಹತ್ರ ಹೋಗಲಿಲ್ಲ. ಫಸ್ಟೇ ಆಗಲೇ 4:15 ಆಗ್ಬಿಟ್ಟಿತ್ತಲ್ಲ. ಮುಂದೆ ಪ್ಲೇಸಸ್ ಎಲ್ಲ ನೋಡ್ಕೊಬಿಡೋಣ, ಆಮೇಲೆ ದೇವಸ್ಥಾನದ ಹತ್ರ ಹೋಗೋಣ ಸಾಯಂಕಾಲ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ಗೆ ನಾವು ಧನುಷ್ಕೋಟೆಗೆ ಹೋದ್ವಿ. ಅಂದರೆ ಅಲ್ಲಿ ಶ್ರೀರಾಮ ಸೀತೆಗೋಸ್ಕರ ಒಂಟಿ ಬಾಣ ಬಿಟ್ಟು ನೀರನ್ನು ತೆಗೆದ ಬಂಡೆಕಲ್ಲಲ್ಲಿ ಅಂತ ಹೇಳೋ ಪ್ರತೀತಿ ಇದೆ. ಅಲ್ಲೂ ಕೂಡ ಅಷ್ಟೇ, ಅಲ್ಲೂ ಬೆಟ್ಟ ಹತ್ತಬೇಕು. ಅಂದರೆ ಅಷ್ಟು ದೇವಸ್ಥಾನಕ್ಕೆ ಹತ್ತಿದಷ್ಟು ದೊಡ್ಡ ಬೆಟ್ಟ ಏನಲ್ಲ, ಒಂದಷ್ಟು ದೂರ ಬೆಟ್ಟನೇ ಹತ್ತಬೇಕು. ಅಂದರೆ ಮೇಲ್ಕೋಟೆಗೆ ಬಂದರೆ ಅಷ್ಟು ಎಲ್ಲ ಕಡೆನೂ ಬೆಟ್ಟ ಹತ್ತೇ ಇಳಿಬೇಕು. ಅದಾದಮೇಲೆ ಅಲ್ಲೆಲ್ಲ ತುಂಬ ಚೆನ್ನಾಗಿ ಫೋಟೋಶೂಟೆಲ್ಲ ಮಾಡಿಸ್ಕೊತಾಯಿದ್ರು. ನಾವು ಒಂದಷ್ಟೆಲ್ಲ ನೋಡಿದ್ವಿ. ಬಟ್ ನೇಚರ್ ಅಲ್ಲಿಂದ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾವೆಲ್ಲೋ ಕಾಣದೇ ಇರೋ ಜಾಗಕ್ಕೆ ಹೊರ್ಗಡೆ ಎಲ್ಲ ಹೋಗಿ ಫೋಟೋಸ್ ತೊಗೊಂಡು ಬರ್ತೀವಿ. ನಮ್ಮ ಹತ್ರದಲ್ಲಿರುವಂಥ ಈ ದೇವಸ್ಥಾನಗಳಿಗೆ ಹೋಗೋದೇ ಕಡಿಮೆ. ಬಟ್ ಎಷ್ಟು ಚೆನ್ನಾಗಿದೆ ಅಲ್ಲೆಲ್ಲ ಅಂತಂದರೆ ತುಂಬ ಚೆನ್ನಾಗಿದೆ. ಅಂದರೂ ಆಲ್ಮೋಸ್ಟ್ ಎಲ್ಲರೂ ಶೂಟಿಂಗ್ಗೆ ಅಂತಂದರೆ, ಒಂದು ಫೋಟೋ ಶೂಟ್ಗೆ ಅಂದರೆ ಮೇಲ್ಕೋಟೆಗೆ ಬರ್ತಾರೆ. ಅದೇ ಫೇಮಸ್ ಆಗಿಬಿಟ್ಟಿದೆ. ನೋಡಿ ಅಲ್ಲಿ ನೇಚರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಜನ ಫೋಟೋಸ್ ತೊಗೋತಾಯಿದ್ರು. ಹೊಸ ವರ್ಷ ಆಗಿರೋದ್ರಿಂದ ಇಲ್ಲೂ ಕೂಡ ಅಷ್ಟೇ ಜನ ಇದ್ದರು. ಆಗಲೇ ಸಂಜೆ ಆಗ್ತಿರೋದ್ರಿಂದ ಸ್ವಲ್ಪ ಕಡಿಮೆ ಇದ್ದರು. ಇನ್ನು ಮಧ್ಯಾಹ್ನ ಬಂದಿದ್ರೆ ತುಂಬಾ ಜಾಸ್ತಿ ಇರ್ತಿದ್ರೇನೋ. ಅಲ್ಲಿ ನೋಡಿ ಕೆಳಗಡೆಯಿಂದ ಆ ಕಡೆ ಗದ್ದೆಗಳೆಲ್ಲ, ಅಲ್ಲಿ ವ್ಯವಸಾಯ ಮಾಡಿರೋದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದೇನೇ ಶ್ರೀರಾಮ ಬಾಣ ಬಿಟ್ಟಿರೋ ಜಾಗ. ಅಲ್ಲಿ ನೀರು ಕಾಣಿಸ್ತಿದೆಯಲ್ಲ, ಅದೇನೇ. ಅಲ್ಲಿ ನೀರನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ್ರೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ನಮ್ಮ ಮನೆಯವರು ಮತ್ತು ನಮ್ಮ ಜಾನು ಇಬ್ಬರೂ ಕೆಳಗಡೆ ಹೋಗಿದ್ದು ಬಂದರು ನೀರಲ್ಲಿ. ಅಲ್ಲಿಂದ ನಾವು ಹೊರಟು ಬಂದು ಮಧ್ಯಾಹ್ನ ಊಟ ಮುಗಿಸಿರಲಿಲ್ಲ ನಾವು. ಸೊ ಅಲ್ಲೇ ಮಧ್ಯ ಒಂದು ಕಡೆ ನಿಲ್ಲಿಸ್ಬಿಟ್ಟು ಎಲ್ಲರೂ ಊಟ ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಪ್ಲೇಸ್ಗೆ, ಅಂದರೆ ರಾಯರ ಗೋಪುರ ಅಂತ ಇದೆಯಲ್ಲ, ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಟ್ವಿ. ಹಾಗೆ ದಾರಿನಲ್ಲಿ ಒಂದು ಪ್ಲೇಸ್ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಅದು ಫೋಟೋಶೂಟ್ಗೆ ಅಂತಲೇ ಅಲ್ಲಿ ಮಾಮೂಲಿ ಅರಣ್ಯದ ಮಧ್ಯೆನೇ ಮಾಡಿದ್ದಾರೆ. ಅದು ಚೆನ್ನಾಗಿತ್ತು. ನಮ್ಮ ಮನೆಯವ್ರು ನೋಡಿಬಿಟ್ಟು ಅಲ್ಲಿ ಗಾಡಿ ನಿಲ್ಲಿಸಿದ್ರು. ಅಲ್ಲೆಲ್ಲ ಹೋಗ್ಬಿಟ್ಟು ನಾನು ನನ್ನ ಮಕ್ಕಳು ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಅದು ಅಷ್ಟೇ, ಫೋಟೋಗೆ ತುಂಬ ಚೆನ್ನಾಗಿದೆ. ಏನೇನೋ ಕಲ್ಲಲ್ಲೆಲ್ಲ ಮಾಡಿದ್ದಾರೆ. ಅಂದರೆ ಈ ಥರ ಪ್ಲೇಸ್ಗಳಿಗೆ ಹೋದಾಗ ನಾವು ವಾಪಸ್ ಹೊರಡೋದಕ್ಕೆ ಮನಸ್ಸಾಗಲ್ಲ. ಆದರೆ ಅಲ್ಲೆಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಆಗಲೇ 5 ಗಂಟೆನೇ ಆಗ್ಬಿಟ್ಟಿತ್ತು. ಸೊ ಈಗ ಲೇಟ್ ಆಗಿಬಿಟ್ರೆ ಅಲ್ಲಿ ಇನ್ನೊಂದು ಪ್ಲೇಸ್ ಇತ್ತಲ್ಲ ರಾಯರ ಗೋಪುರ, ಅಲ್ಲಿ ಹೋಗೋಷ್ಟೊತ್ತಿಗೆ ಪೂರ್ತಿನೇ ಕತ್ತಲೆ ಆಗಿಬಿಡುತ್ತೆ. ಅಲ್ಲಿ ಏನೂ ನೋಡೋಕ್ಕೂ ಆಗೋಲ್ಲ, ಯಾವ ಫೋಟೋಸು ತೊಗೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ಅಲ್ಲಿಂದ ನಾನು ಸ್ವಲ್ಪ ದೂರ ಗಾಡಿ ತೊಗೊಳ್ಳೋಣ ಅಂತ ಹೇಳಿ ನಾನು ಡ್ರೈವ್ ಮಾಡ್ಕೊಂಡು ಬಂದೆ.
ಆದರೂ ಫ್ಯಾಮಿಲಿ ಜೊತೆ ಹೊರಗಡೆ ಬಂದರೆ ಅದ್ರಲ್ಲಿ ಸಿಗೋ ಖುಷಿನೇ ಒಂಥರ ಚೆನ್ನಾಗಿರುತ್ತೆ. ಅಪ್ಪ ಅಮ್ಮನ ಕೂಡ ಬನ್ನಿ ಅಂತ ಹೇಳಿದ್ವಿ, ಆದರೆ ಅವ್ರಿಗೆ ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಅಂತ ಹೇಳ್ಬಿಟ್ಟು ನಾವು ಬರೋಕ್ಕಾಗಲ್ಲ, ನೀವೇ ಹೋಗಿ ಬನ್ನಿ ಅಂತ ಹೇಳಿದ್ರು. ಸೊ ನಾವು 4 ಜನನೇ ಬಂದ್ವಿ. ಹಾಗೆ ಇಲ್ಲಿ ರಾಯರಗೊಪ್ಪರದ ಹತ್ರ ಬಂದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲಿ ವಿಷ್ಣುವರ್ಧನ್ ಫಿಲಮ್ಸ್ ಎಲ್ಲ ತೆಗೆದಿದ್ದಾರೆ, ನೆನಪಿದೆ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿದೆ ಇದು, ಶೂಟಿಂಗ್ ಪ್ಲೇಸೇ ಇದೆಲ್ಲ. ಅಲ್ಲೇ ಮೇಲತ್ತು ಹೋಗಿ ನಾನು ಮಕ್ಕಳು ಎಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ನೋಡೋದಕ್ಕಾಗಲಿ, ಅಲ್ಲಿ ಫೋಟೋಸ್ಗಳು ತೊಗೊಳೋದಕ್ಕಾಗಲಿ ಎಷ್ಟು ಚೆನ್ನಾಗಿದೆ ಅಂದರೆ ಬೇಜಾರೇ ಹಾಗೆ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ನೇಚರ್ ಎಲ್ಲ ತುಂಬ ಚೆನ್ನಾಗಿತ್ತು. ಸಂಜೆ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಕೂತು ಇನ್ನೇನು ದೇವಸ್ಥಾನಕ್ಕೆ ಹೊರ್ಟೋಗ್ಬಿಡೋಣ, ಊರಿಗೆ ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮುಗಿಸಿದ್ವಿ. ಅಂದರೆ ಸಂಜೆ 7:30ಗೆ ದೇವಸ್ಥಾನ ಓಪನ್ ಆಗೋದು. ಸ್ವಲ್ಪ ಹೊತ್ತು ಅಲ್ಲೇ ಕೂತು 7:30ಗೆ ಓಪನ್ ಆಯಿತು. ಅಲ್ಲೂ ಕೂಡ ರಶ್ ಇದ್ದರು. ಸುಮಾರು ಒಂದು 8 ಗಂಟೆಗೆ ದರ್ಶನ ಮುಗೀತು. ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಎಲ್ರಿಗೂ ನಮಸ್ತೆ.